ಕರ್ನಾಟಕದ ಇತಿಹಾಸ ಇಲ್ಲಿಂದ ಪ್ರಾರಂಭವಾಗಿದ್ದು ಅಂದ್ರೆ ನಂಬ್ತೀರಾ? ಇವತ್ತು ನಾವು ಬಂದಿರೋದು ಕರ್ನಾಟಕದ ಪ್ರಥಮ ರಾಜಧಾನಿ ಕದಂಬರ ನಾಡು ಬನವಾಸಿಗೆ. ಕನ್ನಡವನ್ನು ಮೊದಲ ಬಾರಿಗೆ ಆಡಳಿತ ಭಾಷೆಯಾಗಿ ಬಳಸಿದವರು ಕದಂಬ ವಂಶದ ಮಯೂರವರ್ಮ. ಇದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬನವಾಸಿಯಲ್ಲಿರುವ ಮಧುಕೇಶ್ವರ ದೇವಸ್ಥಾನ. ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಕದಂಬ ವಂಶದ ರಾಜ ಮಯೂರವರ್ಮನಿಂದ ನಿರ್ಮಿಸಲ್ಪಟ್ಟಿದೆ. ಗರ್ಭಗುಡಿಯಲ್ಲಿರುವ ಶಿವಲಿಂಗ, ದೇವಸ್ಥಾನದ ಸುತ್ತಲಿರುವ ಶಿಲ್ಪಗಳು ಹಾಗೂ ನಂದಿಯ ಮೂರ್ತಿ ಶಾಂತಿ ಮತ್ತು ಭಕ್ತಿಯ ಸಂಕೇತವಾಗಿದೆ. ಇಲ್ಲಿ ಸುಮಾರು 8 ಅಡಿ ಎತ್ತರದ ಬೃಹತ್ತಾದ ನಂದಿ ವಿಗ್ರಹವಿದೆ. ಅದರ ಒಂದು ಕಣ್ಣು ಶಿವನ ಕಡೆಗೆ, ಇನ್ನೊಂದು ಕಣ್ಣು ದೇವಿ ಪಾರ್ವತಿಯ ಕಡೆಗೆ ನೋಡುವಂತೆ ಇದೆ. ಇಲ್ಲಿನ ಶಿವಲಿಂಗವು ಜೇನುತುಪ್ಪ ಮಧುವರ್ಣದಲ್ಲಿರುವುದರಿಂದ ಮಧುಕೇಶ್ವರ ಎಂಬ ಹೆಸರು ಬಂದಿದೆ. ಇದು ಕನ್ನಡಿಗರೆಲ್ಲರೂ ನೋಡಲೇಬೇಕಾದ ಸ್ಥಳವಾಗಿದೆ. ಇದೇ ತರ ಹೊಸ ಸ್ಥಳಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ನಮ್ಮ ಪೇಜ್ ನ ತಪ್ಪದೆ ಫಾಲೋ ಮಾಡಿ. ಧನ್ಯವಾದಗಳು.